ಕಾಂಗ್ರೆಸ್ ಪಕ್ಷದಿಂದ ಅಭ್ಯರ್ಥಿಯಾಗಿ ಕಣಕ್ಕಿಳಿದಂಥ ಉಮೇಶ್ ಮೇಟಿ ಈಗ ಮಾತನಾಡಿದ್ದಾರೆ. ಚುನಾವಣೆಯಲ್ಲಿ ಹಣ ಮತ್ತು ಅಧಿಕಾರ ದುರ್ಬಳಕೆ ಆಗಿಲ್ಲ, ಹಾಗೆ ಹೇಳಲೇಬೇಕು. ಆಗಿದೆಯಾ ಆಗಿಲ್ವಾ ಜನರಿಗೆ ಗೊತ್ತು. ಎಲ್ಲ ಮುಖಂಡರು ಆಗಮಿಸಿ ಬಾಗಲಕೋಟೆ ಕ್ಷೇತ್ರದ ಅಭಿವೃದ್ಧಿಯೇ ಗುರಿ ಅಂತ ಉಮೇಶ್ ಮೇಟಿ ಹೇಳ್ತಾ ಇದ್ದಾರೆ. ನಿಜಕ್ಕೂ ನೀವು ಹಾಗೆ ಹೇಳಿದರೆ, ನೀವು ಹೇಳಿಕೊಂಡ ಹಾಗೆ ನಡೆದ್ರೆ ಜನರ ಪರವಾಗಿ ನಾವೇ ಶುಭಾಶಯಗಳನ್ನು ಸಲ್ಲಿಸ್ತೀವಿ. ಇದು ಕಾಂಗ್ರೆಸ್ ಪಕ್ಷದ ಗೆಲುವಲ್ಲ, ಜನರ ಗೆಲುವು ಅನ್ನುವ ಮಾತುಗಳನ್ನು ಉಮೇಶ್ ಮೇಟಿ ಆಡಿದ್ದಾರೆ. ಎಸ್, ಓಕೆ, ಯು ಆರ್ ಕನ್ಕ್ಲೂಡಿಂಗ್ ಯುವರ್ ಅದನ್ನೇ ನಾನು ಹೇಳಿದ್ದು ಸರ್. ಒಂದು ಶ್ರೇಷ್ಠವಾದ ಉದಾತ್ತವಾದ ಹೇಳಿಕೆಗಳನ್ನು ಯಾರಾದರೂ ಹೇಳಿದ್ರೆ ಮತ್ತೊಮ್ಮೆ ಅವ್ರನ್ನ ಹಂಗಿಸೋದು ನಾಗರಿಕ ಲಕ್ಷಣ ಅಲ್ಲ. ಹಂಗಾಗಿ ನಾನು ಅದನ್ನು ಕನ್ಫೆಸ್ ಅಷ್ಟೇ ಹೇಳಿದ್ರು. ಅವ್ರು ಏನ್ ಹೇಳಿದ್ರಲ್ಲ, ಒಂದು ಮಾರ್ಜಿನಲೈಸ್ಡ್ ಕಮ್ಯುನಿಟಿ ಒಂದು ಹೇಳಿಕೆ ಕೊಡುವಂಥದ್ದು ಶ್ರೇಷ್ಠವಾದ ಇದು. ಈಗ ನಿಮ್ ಎಲ್ಲ ಈ ಬೆಳವಣಿಗೆಗಳು ನೋಡಿದಾಗ ಈ ಫಲಿತಾಂಶ ಏನು, ಈಗ ದಕ್ಷಿಣ ವಿನ್ ಆದ್ರೆ ನೀವು ತೆಗೆದುಕೊಳ್ಳುವಂತ ಲೆಸನ್ ಏನು? ಇಲ್ಲ, ಕಾಂಗ್ರೆಸ್ ಪಕ್ಷ ಲೂಸ್ ಅಷ್ಟೇ ಅಂತಲ್ಲ, ಆದ್ರೆ ಆ ಗೆಲುವನ್ನು ಹ್ಯಾಕ್ ಸಾಧಿಸಿದೀವಿ, ಎಷ್ಟು ಕಷ್ಟ ಆಯ್ತು, ಎಷ್ಟು ಸುಲಭ ಆಯ್ತು, ಈ ಮುಂದಿನ ಸಾರ್ವತ್ರಿಕ ಚುನಾವಣೆ ನಾವೆಲ್ಲರೂ ಕಲಿಯೋದಿದ್ಯಾ? ಮುಕ್ತಿ ಕೊಡ್ತಾರೆ ಹೇಳಿ, ಡಿಸಿಎಂ ಕುರ್ಚಿ ಕದನಕ್ಕೆ ಮುಕ್ತಿ ಕೊಡ್ತಾರೆ. ತುಪ್ಪ ಹಾಕ್ತಿರ್ತಿರಲ್ಲ ಬೆಂಕಿ ಜೊತೆಗೆ. ನಾವೆಲ್ಲೂ ತುಪ್ಪ ಆಗ್ತಾ ಇಲ್ಲ ಸರ್, ಇದೇನೋ ಬಿಡಿ ಮುಗಿತದೆ. ಸಿಎಂ ಬಣ ಇದೇ ಕದನ ನಡೀತಿರ್ತಲ್ಲ, ಅದಕ್ಕೆ ಅಲ್ಲ ನೋಡಿ ನಂಬರ್ಸ್ ನೋಡಿದ್ರೆ ಅದಕ್ಕೆ ನೀವು ಉತ್ತರ ನಮ್ಮೂರಿನಲ್ಲಿ ಅಭಿನಂದನೆಗಳು ನಿಮಗೆ. ಯಾವುದು ಮಾಡಿ ನಮ್ಮ ರಾಜ್ಯದಲ್ಲಿ 2 ವಿನ್ ಆಗಿದ್ದೀವಿ. ಓವರ್ಫ್ಲೋ ಆಗ್ತಾ ಇದೆ. ಎಲ್ಲ 120 ಜನ ಇಟ್ಕೊಂಡೆ ಏನು ಮಾಡ್ತಾ ಇಲ್ಲ. 140 ಜನ ತಗೊಂಡು ಏನ್ ಮಾಡ್ತೀರಾ ನೀವು? ಇರೋರೇ ಪಾಪ ಲೈನ್ ಹೊಡಿತಾ ಇದ್ದಾರೆ.